ಗಾಡಿ ಸಂಖ್ಯೆ ಬಂದು 17307, ಗಾಡಿ ಹೆಸರು ಬಂದು ಬಸವ ಎಕ್ಸ್ಪ್ರೆಸ್. ಮೈಸೂರು ಜಂಕ್ಷನ್ ಮಧ್ಯಾಹ್ನ 1 ಗಂಟೆ 25 ನಿಮಿಷಕ್ಕೆ ಬಿಟ್ಟರೆ ಬಾಗಲಕೋಟೆ ಸೇರ್ಕೊಳ್ಳೋದು ನಾಳೆ ಬೆಳಗ್ಗೆ 10 ಗಂಟೆ 55 ನಿಮಿಷಕ್ಕೆ 21h30 ಎಲ್ಲ ದಿನದಲ್ಲೂ ಗಾಡಿ ಅಪ್ಡೇಟ್ ಆಗ್ತಿದೆ. ಮೈಸೂರು ಜಂಕ್ಷನ್ನಿಂದ ಬಾಗಲಕೋಟೆಗೆ ಬಸವ ಎಕ್ಸ್ಪ್ರೆಸ್. ಮೈಸೂರು ಜಂಕ್ಷನ್ ಮಧ್ಯಾಹ್ನ 1 ಗಂಟೆ 25 ನಿಮಿಷಕ್ಕೆ ಬಿಟ್ಟರೆ ಪಾಂಡುಪುರ 19 ಕಿಲೋಮೀಟರ್, ಮಂಡ್ಯ 44 ಕಿಲೋಮೀಟರ್, ಮದ್ದೂರು ಬಂದು 63 ಕಿಲೋಮೀಟರ್, ಚನ್ನಪಟ್ಟಣ ಬಂದು 82 ಕಿಲೋಮೀಟರ್, ರಾಮನಗರ ಬಂದು 93 ಕಿಲೋಮೀಟರ್, ಬಿಡದಿ ಬಂದು 108 ಕಿಲೋಮೀಟರ್, ಕೆಂಗೇರಿ ಬಂದು 125 ಕಿಲೋಮೀಟರ್, ನಾಯಂಡಹಳ್ಳಿ ಬಂದು 130 ಕಿಲೋಮೀಟರ್, KSR ಬೆಂಗಳೂರು ಸಿಟಿ ಜಂಕ್ಷನ್ ಬಂದು 137 ಕಿಲೋಮೀಟರ್, ಯಶವಂತಪುರ ಜಂಕ್ಷನ್ ಬಂದು 143 ಕಿಲೋಮೀಟರ್, ಯಲಹಂಕ ಜಂಕ್ಷನ್ ಬಂದು 155 ಕಿಲೋಮೀಟರ್, ದೊಡ್ಡಬಳ್ಳಾಪುರ ಬಂದು 176 ಕಿಲೋಮೀಟರ್, ಗೌರಿಬಿದನೂರು ಬಂದು 216 ಕಿಲೋಮೀಟರ್, ಹಿಂದೂಪುರ ಬಂದು 239 ಕಿಲೋಮೀಟರ್, ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಬಂದು 297 ಕಿಲೋಮೀಟರ್, ಧರ್ಮವರಂ ಜಂಕ್ಷನ್ ಬಂದು 330 ಕಿಲೋಮೀಟರ್, ಅನಂತಪುರಂ ಬಂದು 363 ಕಿಲೋಮೀಟರ್, ಗುಂಡ್ಕಲ್ ಜಂಕ್ಷನ್ ಬಂದು 431 ಕಿಲೋಮೀಟರ್, ಆದೋಣಿ ಬಂದು 483 ಕಿಲೋಮೀಟರ್, ಮಂತ್ರಾಲಯ ರೋಡ್ ಬಂದು 524 ಕಿಲೋಮೀಟರ್, ರಾಯಚೂರು ಬಂದು 553 ಕಿಲೋಮೀಟರ್, ಯಾದಗಿರಿ ಬಂದು 622 ಕಿಲೋಮೀಟರ್, ನಲ್ವಾ ಬಂದು 647 ಕಿಲೋಮೀಟರ್, ವಾಡಿ ಜಂಕ್ಷನ್ ಬಂದು 661 ಕಿಲೋಮೀಟರ್, ಶಂಸಾಬಾದ್ ಬಂದು 671 ಕಿಲೋಮೀಟರ್, ಕಲ್ಲುರ್ಗಿ ಜಂಕ್ಷನ್ ಬರೋದು 697 ಕಿಲೋಮೀಟರ್, ಗಂಗಾಪುರ ರೋಡ್ ಬರೋದು 724 ಕಿಲೋಮೀಟರ್, ಸೊಲ್ಲಾಪುರ ಬರೋದು 810 ಕಿಲೋಮೀಟರ್, ಒಟ್ಟಗಿ ಜಂಕ್ಷನ್ ಬರೋದು 826 ಕಿಲೋಮೀಟರ್, ಇಂಡಗಿ ರೋಡ್ ಬರೋದು 869 ಕಿಲೋಮೀಟರ್, ನೀಲಂಬರ್ ಬರೋದು 883 ಕಿಲೋಮೀಟರ್, ವಿಜಯಪುರ ಬರೋದು 920 ಕಿಲೋಮೀಟರ್, ಬಸವನ ಬಾಗೇವಾಡಿ ರೋಡ್ ಬರೋದು 965 ಕಿಲೋಮೀಟರ್, ಆಲಮಟ್ಟಿ ಬರೋದು 982 ಕಿಲೋಮೀಟರ್, ಬಾಗಲಕೋಟೆ ಬರೋದು 1017 ಕಿಲೋಮೀಟರ್. ಬಾಗಲಕೋಟೆ ಎಷ್ಟು ಗಂಟೆ ಬರೋದು? ನಾಳೆ ಬೆಳಗಿನ ಜಾವ 10 ಗಂಟೆ 55 ನಿಮಿಷಕ್ಕೆ 1017 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ಎಲ್ಲ ದಿನದಲ್ಲೂ ಗಾಡಿ ಅಪ್ಡೇಟ್ ಆಗ್ತಿದೆ. ಮೈಸೂರು ಜಂಕ್ಷನ್ನಿಂದ ಬಾಗಲಕೋಟೆಗೆ ಗಾಡಿ ಸಂಖ್ಯೆ ಬಂದು 17307, ಗಾಡಿ ಹೆಸರು ಬಂದು ಬಸವ ಎಕ್ಸ್ಪ್ರೆಸ್. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಮೈಸೂರು ಜಂಕ್ಷನ್ನಿಂದ ಬಾಗಲಕೋಟೆಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 280 ರೂಪಾಯಿ. ಎಲ್ಲ ದಿನದಲ್ಲೂ ಗಾಡಿ ಅಪ್ಡೇಟ್ ಆಗ್ತಿದೆ. ಗಾಡಿ ಸಂಖ್ಯೆ ಬಂದು 17307, ಗಾಡಿ ಹೆಸರು ಬಂದು ಬಸವ ಎಕ್ಸ್ಪ್ರೆಸ್. ಸ್ಲೀಪರಲ್ಲಿ ಬಂದು 520 ರೂಪಾಯಿ, ಥರ್ಡ್ ಎಸಿಲ್ ಬಂದು 1360 ರೂಪಾಯಿ, ಸೆಕೆಂಡ್ ಎಸಿಲ್ ಬಂದು 1935 ರೂಪಾಯಿ, ಫಸ್ಟ್ ಎಸಿಲ್ ಬಂದು 3240 ರೂಪಾಯಿ. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳಿನಿ ಅಂದ್ಕೊಂಡಿನಿ. ಮೈಸೂರು ಜಂಕ್ಷನಿಂದ ಬಾಗಲಕೋಟೆಗೆ ಗಾಡಿ ಸಂಖ್ಯೆ ಬಂದು 17307, ಗಾಡಿ ಹೆಸರು ಬಂದು ಬಸವ ಎಕ್ಸ್ಪ್ರೆಸ್. ಮೈಸೂರು ಜಂಕ್ಷನಿಂದ ಬಾಗಲಕೋಟೆಗೆ ಬಸವ ಎಕ್ಸ್ಪ್ರೆಸ್ ಕೋಚ್ ಕಂಪೋಸಿಷನ್ ಹೇಳ್ತೀನಿ. 21 LHB ಕೋಚ್ ಇದೆ, EOG SRLT ಬ್ಯಾಂಕರ್ಸ್ ವ್ಯಾನ್ ಇದೆ, 2 ಜನರಲ್ ಇದೆ, S1 ಇಂದ S9 ಸ್ಲೀಪರ್ ಕೋಚ್ ಇದೆ, B1 ಇಂದ B4 AC 3 ಟೈರ್ 4 ಕೋಚ್ ಇದೆ, A1 ಇಂದ A2 AC 2 ಟೈರ್ 2 ಕೋಚ್ ಇದೆ, 2 ಜನರಲ್ ಇದೆ, EOG SRLT ಲಗೇಜು ಬ್ಯಾಂಕರ್ಸು ವ್ಯಾನು. ಇಷ್ಟು ಕೋಚ್ ಡೀಟೇಲ್ಸ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ಕೊಂಡಿನಿ. ಟೋಟಲ್ ಕೋಚ್ ಬಂದು AC 2 ಟೈರ್ 2 ಕೋಚ್ ಇದೆ, AC 3 ಟೈರು 4 ಕೋಚ್ ಇದೆ, ಸ್ಲೀಪರ್ 9 ಕೋಚ್ ಇದೆ, ಜನರಲ್ ಕೋಚು ಬಂದು 4 ಇದೆ, ಲಗೇಜು ಬ್ಯಾಂಕರ್ಸು ವ್ಯಾನು EOG SRLT 2 ಕೋಚ್ ಇದೆ ಫ್ರೆಂಡ್ಸ್. ಗಾಡಿ ಸಂಖ್ಯೆ ಬಂದು 17307, ಗಾಡಿ ಹೆಸರು ಬಂದು ಬಸವ ಎಕ್ಸ್ಪ್ರೆಸ್. ಮೈಸೂರು ಜಂಕ್ಷನಿಂದ ಬಾಗಲಕೋಟೆಗೆ ಟ್ರಾವೆಲ್ ಟೈಮ್ ಮಾಡೋದು 21h30, 37 ಆಲ್ಟ್ ಬರ್ತಾರೆ. ಡಿಸ್ಟೆನ್ಸ್ ಬಂದು 1018 ಕಿಲೋಮೀಟರ್, ಆವ್ರೇಜ್ ಸ್ಪೀಡ್ ಬಂದು 47 ಕಿಲೋಮೀಟರ್, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 130 ಕಿಲೋಮೀಟರ್. ಟೈಪ್ ಬಂದು ಮೇಲ್ ಎಕ್ಸ್ಪ್ರೆಸ್, ರಾಗ್ಝೋನಿ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ, ಕ್ಲೀನೆಸ್ ಆವ್ರೇಜ್ ಇದೆ, ಪಂಚುಲಿಟಿ ಗುಡ್ ಇದೆ, ಫುಡ್ ಆವ್ರೇಜ್ ಇದೆ, ಟಿಕೆಟ್ ಅವೈಲೇಬಲ್ ಗುಡ್ ಇದೆ, ಕೋಚು ಆವ್ರೇಜ್ ಇದೆ, ರೈಲಿಂಗ್ ಫ್ಯಾನ್ ಗುಡ್ ಇದೆ, ಸೇಫ್ಟಿ ಆವ್ರೇಜ್ ಇದೆ. ರೆಗ್ಯುಲರ್ ರನ್ನಿಂಗು ಗುರುವಾರ ನವೆಂಬರ್ 14, 2002ಕ್ಕೆ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್, ಈ ಕ್ಯಾಟ್ರಿನು. ಈ ಗಾಡಿ ನಿಮಗೆ ಪ್ಯಾಂಟ್ರಿ ಕಾರ್ ಇರಲ್ಲ, ಆನ್ ಬೋರ್ಡ್ ಕ್ಯಾಟ್ರಿನ್ ಇರ್ತದೆ, ಈ ಕ್ಯಾಟ್ರಿನ್ ಇರ್ತದೆ. LHB ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. ಎಲ್ಲೂ SLR, ಜನರಲ್, S1, S2, S3, S4, S5, S6, A2, A1, B4, B3, B2, B1, S9, S8, S7, ಜನರಲ್, EOG, SLR, ಒಂದು ಇಂಜಿನು. ರ್ಯಾಕ್ ಶೇರಿಂಗ್ ಗಾಡಿ ಇದೆ ಫ್ರೆಂಡ್ಸ್. ನಿಮಗಿದು 17302 ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ವಯಾ ಹಾಸನು. 56210 ಮೈಸೂರು ಚಾಮರಾಜನಗರ ಪ್ಯಾಸೆಂಜರು, 56207 ಚಾಮರಾಜನಗರ ಮೈಸೂರು ಪ್ಯಾಸೆಂಜರು. 17307 ಬಸವ ಎಕ್ಸ್ಪ್ರೆಸ್ಸು, 17308 ಬಸವ ಎಕ್ಸ್ಪ್ರೆಸ್ಸು, 17301 ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ವಯಾ ಹಾಸನ್. ಇಷ್ಟು ರ್ಯಾಕ್ ಶೇರಿಂಗ್ ಗಾಡಿ ಇದೆ ಫ್ರೆಂಡ್ಸ್. ನಿಮಗಿದು ಲೋಕೋ ಬಂದು ಮೈಸೂರಿಂದ ಬಾಗಲಕೋಟೆಗೆ KJM WAP7, ಲೋಕೋ ರಿವರ್ಸಲ್ ಬಂದು ಸೊಲ್ಲಾಪುರ್ಗೆ 37 ಆಲ್ಟ್ ಬರ್ತದೆ, 147 ಇಮಿಟೇಷನ್ ಬರ್ತದೆ ಬಿಟ್ವೀನು. ಮೈಸೂರು ಜಂಕ್ಷನಿಂದ ಬಾಗಲಕೋಟೆಗೆ ಪ್ರತಿದಿನ ಈ ಗಾಡಿ ನಿಮ್ಗೆ ಸಂಚರಿಸಿದೆ. ಗಾಡಿ ಸಂಖ್ಯೆ ಬಂದು 17307, ಗಾಡಿ ಹೆಸರು ಬಸವ ಎಕ್ಸ್ಪ್ರೆಸ್.
ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ ಹೆಸರು ಬಂದಿಟ್ಟರೆ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ. ಯಾರು ದಯವಿಟ್ಟು ನನ್ನ ವಿಡಿಯೋ ಕಾಪಿ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಹಾಕೊಳ್ಳೋಕೆ ಹೋಗ್ಬೇಡಿ. ನನಗೊಂದು ಸರಿ ಏನು ಗೊತ್ತಾಯಿತು, ಅದಕ್ಕೆ ನಾನು ಯೂಟ್ಯೂಬರ್ಗೆ ಮೇಲ್ ಮಾಡ್ತೀನಿ. ನನ್ನ ವಿಡಿಯೋ ತೊಗೊಂಡ್ಬಿಟ್ಟು ಇವ್ರ ಚಾನಲ್ಗೆ ಹಾಕೊಂಡಿದ್ದಾರೆ, ಅದಕ್ಕೆ ಕಾಪಿ ಸ್ಟ್ರೈಕ್ ಕೊಡಿ ಅಂತ ಹೇಳ್ತೀನಿ. ಪದೇ ಪದೇ ಅಂತ ತಪ್ಪು ಕೆಲಸ ಮಾಡೋಕ್ಕೋಗ್ಬಿಡಿ. ಒಂದು ಸಲ ನೀವು ತಪ್ಪು ಕೆಲಸ ಮಾಡಿದ್ರೆ ನಿಮ್ಮ ಚಾನಲು ಟರ್ಮಿನೇಟ್ ಆಗ್ತದೆ ಫ್ರೆಂಡ್ಸ್. ಹುಷಾರು, ಕೇರ್ಫುಲಿ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಮಾಡಿ ಫ್ರೆಂಡ್ಸ್. ದಯವಿಟ್ಟು ನೀವು ಪ್ರತಿದಿನ ವಿಡಿಯೋ ಹಾಕಿ ಫ್ರೆಂಡ್ಸ್. ಪ್ರತಿದಿನ ವಿಡಿಯೋ ಹಾಕಿದ್ರೆ ಒಂದಿನ ನಿಮ್ಮ ಚಾನಲ್ಲು ಸಕ್ಸಸ್ ಆಗೇ ಆಗ್ತದೆ ಫ್ರೆಂಡ್ಸ್. ನನ್ನ ಚಾನಲ್ಲು ಅಷ್ಟೇ ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ವಿಡಿಯೋ ಬರುತ್ತಿದೆ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್, ನಮಸ್ಕಾರ. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಕನ್ನಡ ಟ್ರಾವೆಲ್ ಲಾಗ್ ಮಾಡ್ಬೇಕಂತ ಭಾಳ ಇಷ್ಟ ಇದೆ. ಒಂದೇ ಮಾಡೇ ಮಾಡ್ತೀನಿ. ಫಸ್ಟ್ AC ಯಾವ ಥರ ಇದೆ, ಸೆಕೆಂಡ್ AC ಯಾವ ಥರ ಇದೆ, ಥರ್ಡ್ AC ಯಾವ ಥರ ಇದೆ, ಜನರಲ್ ಕೋಚ್ ಯಾವ ಥರ ಇದೆ, ಇಷ್ಟು ಮಾಹಿತಿ ಕೊಡ್ತಿದ್ದೀನಿ. ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ. ಆದಷ್ಟು ನಾನು ವಿಡಿಯೋಗಳೆಲ್ಲ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿರಿ ಫ್ರೆಂಡ್ಸ್. ಇದೇ ಥರ ನೋಡ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್, ನಮಸ್ಕಾರ. ನನ್ನ ಚಾನಲ್ ಹೆಸರು ಬಂದು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ರತಿದಿನ ಸಾಯಂಕಾಲ 5 ಗಂಟೆ ವಿಡಿಯೋ ಬರ್ತಿದೆ. ಎಲ್ಲರೂ ಒಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ. ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ನಾವು ವಿಡಿಯೋಗೆ ಏನು ಮಾಡಬೇಕಾದ್ರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ. ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್.